ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಥಮ ವರ್ಷದ DLED ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಈ ಒಂದು ವಿಷಯದ ಬಗ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಪರೀಕ್ಷೆಯಲ್ಲಿ ಹೆಚ್ಚು ಕೇಳ್ತಕ್ಕಂಥ ಪ್ರಶ್ನೆಗಳು 5 ಪ್ರಶ್ನೆಗಳನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೆ ಎಕ್ಸಾಮಲ್ಲೂ ಕೂಡ 5 ಪ್ರಶ್ನೆಗಳನ್ನು ಕೇಳ್ತೇವೆ. 10 ಅಂಕಗಳಿಗೆ ಈ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ನಾವಿಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನಾವು ಪ್ರಶ್ನೆ 1ಕ್ಕೆ ಹೋಗ್ಬಿಡೋಣ. ಪ್ರಶ್ನೆ 1 ಇದೆ ನೋಡಿ. ಇಲ್ಲಿ ನೀವು ವೃತ್ತಿಪರ ಶಿಕ್ಷಕರಾಗಲು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ ಅಂತ ಇದೆ. ಅಂದರೆ ನೀವು ಪ್ರೊಫೆಷ್ನಲ್ ಟೀಚರ್ ಆಗೋದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ. ನಾನಿಲ್ಲಿ ಪಾಯಿಂಟ್ ವೈಸ್ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಎಕ್ಸಾಮಲ್ಲಿ ಅಟೆಂಡ್ ಮಾಡೋದಕ್ಕೆ ಭಾಳ ಸುಲಭ ಆಗುತ್ತೆ ನಿಮಗೆ. ನೀವು ಹೇಗೆ ವೃತ್ತಿಪರ ಶಿಕ್ಷಕರಾಗಲು ಸಾಧ್ಯ ಅಥವಾ ಯಾವ ಕ್ರಮಗಳನ್ನು ನೀವು ಕೈಗೊಳ್ತೀರಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ. ಮೊದಲನೇ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿ ಮಕ್ಕಳಲ್ಲಿ ಆಸಕ್ತಿ ಬೆಳೆಸಿ ಅವರೊಂದಿಗೆ ಆತ್ಮೀಯ ಸಂಬಂಧ ಬೆಳೆಸುವುದು. ಅಂದರೆ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಆ ಮಕ್ಕಳ ಜೊತೆ ಆತ್ಮೀಯವಾದಂತಹ ಸಂಬಂಧವನ್ನು ಬೆಳೆಸೋದ್ರ ಮೂಲಕ ನಾವೇನಾಗ್ಬೋದು, ಪ್ರೊಫೆಷ್ನಲ್ ಟೀಚರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ವೃತ್ತಿಪರ ಶಿಕ್ಷಕರಾಗೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು. ಇಲ್ಲಿ ನಾನು ಪಾಯಿಂಟ್ ವೈಸ್ ಆನ್ಸರ್ ಮಾಡ್ತಾಯಿದ್ದೀನಿ. ನಿಮಗೆ ನೆನಪಲ್ಲಿ ಇದು ಹೆಚ್ಚು ಉಳಿಯುತ್ತೆ ಮತ್ತು ಎಕ್ಸಾಮಲ್ಲಿ ಅಟೆಂಡ್ ಮಾಡೋದಕ್ಕೂ ನಿಮಗೆ ಸುಲಭ ಆಗುತ್ತೆ ಮತ್ತು ಹೆಚ್ಚಿನ ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ನೋಡಿ, ಮಕ್ಕಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಟೀಚರ್ಸ್ ಏನು ಮಾಡಬೇಕು, ಮಕ್ಕಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನಾವು ಟೀಚರ್ ಆಗೋದಕ್ಕೆ ಮಾಡಬೇಕಾಗತ್ತೆ. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕಾಗತ್ತೆ. ತುಂಬ ಚೆನ್ನಾಗಿ ಓದೋರಿಗೆ ನಾವು ತುಂಬ ಬೆಲೆ ಕೊಡ್ತಕ್ಕಂಥದ್ದು ಅಥವಾ ತುಂಬ ನಿಧಾನವಾಗಿ ಕಲಿತಕ್ಕಂಥ ಮಕ್ಕಳಿಗೆ ಕಡಿಮೆ ಬೆಲೆ ಕೊಡ್ತಕ್ಕಂಥದ್ದು, ಅಸಮಾನವಾಗಿ ನೋಡ್ತಕ್ಕಂಥದ್ದು ಮಾಡಬಾರ್ದು. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಬೇಕಾಗತ್ತೆ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ ಇದೆ. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಮತ್ತು ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಬೇಕು. ಪಠ್ಯಪುಸ್ತಕಗಳನ್ನು ಬಹಳ ವಿಮರ್ಶಾತ್ಮಕವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ನೀವು ಪ್ರೊಫೆಷ್ನಲ್ ಟೀಚರ್ ಆಗೋಗಬೇಕು ಅಂತ ಹೇಳಿದ್ರೆ. ನೆಕ್ಸ್ಟ್ ಪಾಯಿಂಟು, ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಅಳವಡಿಸ್ಕೋಬೇಕಾಗತ್ತೆ. ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಪಠ್ಯಕ್ರಮವನ್ನು ಅಳವಡಿಸ್ಕೋಬೇಕು. ಮತ್ತು ಮಕ್ಕಳ ಜ್ಞಾನ ನಿರ್ಮಾಣ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಕ್ಕಳೇ ತಮ್ಮ ಜ್ಞಾನವನ್ನು ತಾವೇ ನಿರ್ಮಾಣ ಮಾಡ್ಕೋಬೇಕು. ಅಂತಹ ಒಂದು ಸಾಮರ್ಥ್ಯವನ್ನು ಮಕ್ಕಳಲ್ಲಿ ನೀವು ಬೆಳೆಸಬೇಕು. ಚಟುವಟಿಕೆ ಆಧಾರಿತ ಆಟ, ಯೋಜನೆ ಹಾಗೂ ಸಂವಾದದ ಮೂಲಕ ಕಲಿಕೆಯನ್ನು ಉತ್ತೇಜಿಸಬೇಕು. ಚಟುವಟಿಕೆ ಆಧಾರಿತ ಆಟ, ಯೋಜನೆ, ಸಂವಾದ ಇದರ ಮೂಲಕ ಕಲಿಕೆಯನ್ನೇನು ಮಾಡಬೇಕು, ಉತ್ತೇಜನವನ್ನು ನೀಡಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ, ಸಾಮಾಜಿಕ, ವೈಯಕ್ತಿಕ ಬೆಳವಣಿಗೆಗೆ ಸ್ಪಂದಿಸುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ, ಸಾಮಾಜಿಕ, ವೈಯಕ್ತಿಕ ಬೆಳವಣಿಗೆಗೆ ಸ್ಪಂದಿಸಬೇಕಾಗತ್ತೆ. ಇದೆಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಇಷ್ಟು ಪಾಯಿಂಟ್ಗಳು ಬೇಕಾಗಿಲ್ಲ. 4 ಅಥವಾ 5 ಪಾಯಿಂಟ್ಸ್ಗಳನ್ನು ನೀವು ಹಾಕಿದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗುತ್ತೆ. ನಾನು ಹೆಚ್ಚಿನ ಪಾಯಿಂಟ್ಸ್ ಹಾಕಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು 4 ಅಥವಾ 5 ಪಾಯಿಂಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡು ಅಟೆಂಡ್ ಮಾಡಿದ್ರೆ ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಪ್ರಶ್ನೆ 2ಗೆ ಹೋಗೋಣ. ಸಾಮಾಜೀಕರಣದ ಸಂದರ್ಭದಲ್ಲಿ ಸಮವಯಸ್ಕರ ಸಮೂಹದ ಪಾತ್ರವೇನು? ಸಾಮಾಜೀಕರಣ ಅಂದರೆ ಇಂಗ್ಲೀಷಲ್ಲಿ ಸೋಷಲೈಸೇಷನ್ ಅಂತೀವಿ. ಅದರಲ್ಲಿ ಸಮವಯಸ್ಕರ ಸಮೂಹ ಅಂತ ಇದೆ ನೋಡಿ. ಇದರ ಪಾತ್ರ ಏನು ಅಂತಕ್ಕಂಥದ್ದು, ಸೋಷಲೈಸೇಷನಲ್ಲಿ ವಯಸ್ಕರ ಪಾತ್ರ, ಸಮೂಹದ ಪಾತ್ರ ಏನು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇದು ಪಾಯಿಂಟ್ ವೈಸ್ ನಾನು ಕೊಟ್ಟಿದ್ದೀನಿ. ಮಕ್ಕಳು ತಮ್ಮ ವಯಸ್ಸಿನ ಸ್ನೇಹಿತರೊಂದಿಗೆ ಸಾಮಾಜಿಕ ಗುಂಪುಗಳನ್ನು ರಚಿಸುತ್ತಾರೆ. ಮಕ್ಕಳು ಏನು ಮಾಡ್ತವೆ, ತಮ್ಮ ವಯಸ್ಸಿನ ಸ್ನೇಹಿತರೊಂದಿಗೆ ಮಾತ್ರ ಏನು ಮಾಡ್ತವೆ, ಸಾಮಾಜಿಕ ಗುಂಪುಗಳನ್ನು ರಚನೆ ಮಾಡ್ಕೊಳ್ತಾರೆ. ಇದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಸಮವಯಸ್ಕರು ಉತ್ತಮ ನಡವಳಿಕೆಯನ್ನು ಬಲಪಡಿಸುತ್ತಾರೆ. ಸಮವಯಸ್ಕರು ಏನು ಮಾಡ್ತವೆ, ಉತ್ತಮ ನಡವಳಿಕೆಯನ್ನು ಬಲಪಡಿಸುತ್ತಾರೆ. ಆಮೇಲೆ ಥರ್ಡ್ ಒನ್, ಶಾಲೆಯ ಒಳಗೂ ಹೊರಗೂ
ಅವರ ಪ್ರಭಾವ ಹೆಚ್ಚು ಇರುತ್ತದೆ. ಅವರ ಅಂತೇಳಿದರೆ ಸಮವಯಸ್ಕರ ಪ್ರಭಾವ ಏನಾಗುತ್ತೆ, ಹೆಚ್ಚು ಇರುತ್ತೆ. ಶಾಲೆಯ ಒಳಗೆ, ಶಾಲೆಯ ಔಟ್ಸೈಡು ಆ ಸಮವಯಸ್ಕರ ಪ್ರಭಾವ ಏನಾಗುತ್ತೆ, ಹೆಚ್ಚಿರುತ್ತೆ, ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದು. ಉತ್ತಮ ಸಮವಯಸ್ಕರ ಸಹವಾಸವು ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಉತ್ತಮ ಸಮವಯಸ್ಕರು ಸಿಕ್ಕಿದ್ರೆ ಅಂತಹ ಸಮವಯಸ್ಕರ ಸಹವಾಸ ಮಾಡಿದಾಗ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ತಾರೆ ಅಂತಕ್ಕಂಥದ್ದು. ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ರೆ ಸಮವಯಸ್ಕರು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ತಾರೆ. ಈ ಒಂದು ಪಾತ್ರಗಳನ್ನು ನೀವೇನು ಮಾಡಬೇಕು, ಈ ಪಾಯಿಂಟ್ಸ್ಗಳನ್ನು ಬರೆದಿದ್ದೇ ಆದಲ್ಲಿ, ನೆನಪಿಟ್ಕೊಂಡಿದ್ದೇ ಆದಲ್ಲಿ ನಿಮಗೆ 2 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 3ಗೆ ನಾವು ಹೋಗೋಣ. ಪ್ರಶ್ನೆ 3 ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. NCF 2005 ಯಾವುದೇ 4 ಶೈಕ್ಷಣಿಕ ಗುರಿಗಳನ್ನು ಬರೆಯಿರಿ ಅಂತ ಇದೆ. NCF 2005ನ ಯಾವುದೇ 4 ಅಂತ ಕೇಳಿದ್ದಾವೆ, ಶೈಕ್ಷಣಿಕ ಗುರಿಗಳನ್ನು ಅಂತ ಕೇಳಿದ್ದಾವೆ. ನಾವಿಲ್ಲಿ ಪಟ್ಟಿ ಮಾಡಿದ್ದೀವಿ ನೋಡಿ. ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ಬೆಳೆಸುವುದು ಒಂದಾಯಿತು. ಶೈಕ್ಷಣಿಕ ಗುರಿಗಳು ಪ್ರಜಾಪ್ರಭುತ್ವ, ಸಮಾನತೆ, ನ್ಯಾಯದ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಸ್ವತಂತ್ರ ಚಿಂತನೆ ಮತ್ತು ಕ್ರಿಯಾಶೀಲತೆಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಸ್ವತಂತ್ರ ಚಿಂತನೆ ಮಾಡ್ತಕ್ಕಂಥದ್ದು, ಕ್ರಿಯಾಶೀಲತೆಯನ್ನು ಉತ್ತೇಜಿಸುವುದು ಅವು, ಮತ್ತು ಇತರರ ಭಾವನೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸುವ ಗುಣವನ್ನು ಬೆಳೆಸುವುದು. ಇನ್ನೊಬ್ಬರ ಭಾವನೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸಬೇಕು, ಅಂತಹ ಒಂದು ಗುಣವನ್ನು ಬೆಳೆಸ್ತಕ್ಕಂಥದ್ದು NCF 2005 ಒಂದು ಗುಣಲಕ್ಷಣ, ಶೈಕ್ಷಣಿಕ ಗುರಿಯಾಗಿದೆ ಅಂತಕ್ಕಂಥದ್ದು. ಹೊಸ ಸನ್ನಿವೇಶಗಳಿಗೆ ಸೃಜನಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು. ನ್ಯೂ ಸಿಚುವೇಶನ್ಸ್ಗೆ, ಯಾವುದೇ ಒಂದು ಹೊಸ ಸನ್ನಿವೇಶಕ್ಕೆ ಬಹಳ ಕ್ರಿಯೇಟಿವ್ ಆಗಿ ರೆಸ್ಪಾನ್ಸ್ ಮಾಡುವಂತಹ ಒಂದು ಎಬಿಲಿಟಿಯನ್ನು ಬೆಳೆಸ್ತಕ್ಕಂಥದ್ದು. ಹೊಸ ಸನ್ನಿವೇಶಗಳಿಗೆ ಸೃಜನಾತ್ಮಕವಾಗಿ ಪ್ರತಿಕ್ರಿಯೆ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು. ಈ 4 ನೀವು ಶೈಕ್ಷಣಿಕ ಗುರಿಗಳನ್ನು ನೆನಪಿಟ್ಕೊಂಡಿದ್ದೇ ಆದಲ್ಲಿ ನಿಮಗೆ 2 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ. NCF 2005ನ ಇದು 4 ಶೈಕ್ಷಣಿಕ ಗುರಿಗಳು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ 4ಕ್ಕೆ ಹೋಗೋಣ ನಾವು. ಬಾಲ್ಯಾವಸ್ಥೆಯು ಗಂಟಿತನದ ವಯಸ್ಸು ಎಂದು ಏಕೆ ಕರೆಯುತ್ತಾರೆ? ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ. ಬಾಲ್ಯಾವಸ್ಥೆಯನ್ನು ನಾವು ಚೈಲ್ಡ್ಹುಡ್ಡನ್ನು ಗಂಟಿತನದ ವಯಸ್ಸು ಅಂತ ಯಾಕೆ ಹೇಳ್ತೀವಿ ಅಂತಕ್ಕಂಥದ್ದು. ಯಾಕೆ ನೋಡಿ, ಇಲ್ಲಿ ಪಾಯಿಂಟ್ ವೈಸ್ ಇಲ್ಲೂ ಮಾಡಿ ನಾನು. ಈ ವಯಸ್ಸಿನಲ್ಲಿ ಮಕ್ಕಳು ಒಡ ಹುಟ್ಟಿದವರೊಂದಿಗೆ ಹೆಚ್ಚು ಜಗಳ ಆಡ್ತಾರೆ. ಯಾಕೆ ಗಂಟಿತನ ಅಂತ ಹೇಳ್ತೀವಿ ಅಂದರೆ, ಒಡ ಹುಟ್ಟಿದವರೊಂದಿಗೆ ಬ್ರದರ್ಸು ಸಿಸ್ಟರ್ಸ್ ಜೊತೆ ಹೆಚ್ಚು ಜಗಳ ಆಡ್ತಾರೆ. ಮತ್ತು ಕೆಣಕುವುದು, ಅಡ್ಡ ಹೆಸರಿನಿಂದ ಕವಿತಕ್ಕಂಥದ್ದು, ಹಂಗಿಸುವುದು ಸಾಮಾನ್ಯ. ಈ ವಯಸ್ಸಲ್ಲಿ ಕೆಣಕ್ತಕ್ಕಂಥದ್ದು, ಅಡ್ಡ ಹೆಸರಲ್ಲಿ ಕವಿತಕ್ಕಂಥದ್ದು, ಹಂಗಿಸ್ತಕ್ಕಂಥದ್ದು ಸಾಮಾನ್ಯ ಆಗಿರುತ್ತೆ. ಮತ್ತು ಕುಸ್ತಿ, ವಾಗ್ವಾದ, ಸ್ಪರ್ಧಾತ್ಮಕ ವರ್ತನೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಕುಸ್ತಿ ಮಾಡೋದು, ವಾಗ್ವಾದ, ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು, ಕಾಂಪಿಟೇಟಿವ್ ಬಿಹೇವಿಯರ್ ಏನಾಗಿರುತ್ತೆ, ಸ್ಪರ್ಧಾತ್ಮಕ ವರ್ತನೆ ಏನಾಗಿರುತ್ತೆ, ನಾನು ಗೆಲ್ಲಬೇಕು, ನಾನು ಸೋಲ್ಬಾರ್ದು, ನಾನೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಅಥವಾ ವರ್ತನೆ ಏನಾಗುತ್ತೆ, ಹೆಚ್ಚು ನಾವು ಈ ವಯಸ್ಸಲ್ಲಿ ಕಾಣ್ಬೋದು, ಬಾಲ್ಯಾವಸ್ಥೆಯಲ್ಲಿ ಕಾಣ್ಬೋದು. ಆದ್ದರಿಂದ ಪಾಲಕರು ಈ ಹಂತವನ್ನು ಏನಂತ ಹೇಳ್ತವೆ, ಗಂಟಿತನದ ವಯಸ್ಸು ಅಂತ ಹೇಳ್ತವೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಪ್ರಶ್ನೆ 5ಕ್ಕೆ ಹೋಗೋಣ. ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 5 ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. 5ನೇ ಪ್ರಶ್ನೆ ಇದು. ಶಿಕ್ಷಕರು ತರಗತಿಯಲ್ಲಿ ಕಲಿಕೆಯನ್ನು ಹೇಗೆ ಮೌಲ್ಯಾಂಕನ ಮಾಡಬಹುದು? ಶಿಕ್ಷಕರು ತರಗತಿಯಲ್ಲಿ ಕಲಿಕೆಯನ್ನು ಹೇಗೆ ಮೌಲ್ಯಾಂಕನ ಮಾಡ್ತವೆ ಅಂತಕ್ಕಂಥದ್ದು, ತರಗತಿಯಲ್ಲೇ ಕ್ಲಾಸಲ್ಲೇ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತವೆ ಅಂತಕ್ಕಂಥದ್ದು. ಪಾಯಿಂಟ್ ವೈಸ್ ಇಲ್ಲೂ ಕೂಡ ನಾನು ಆನ್ಸರ್ನ ಮಾಡಿದ್ದೀನಿ. ಉತ್ತರ ಅಂತ ಇದೆ, ಇಲ್ಲಿ ನೋಡ್ಕೊಳ್ಳಿ ಪಾಯಿಂಟ್ ವೈಸು. ಕಲಿಕೆಯ ಮೌಲ್ಯಾಂಕನವು ಅತ್ಯಂತ ಪ್ರಮುಖ ಪ್ರಕ್ರಿಯೆಯಾಗಿದೆ. ಕಲಿಕೆಯ ಮೌಲ್ಯಾಂಕನ ಆಗಲೇಬೇಕು, ಅದು ಅತ್ಯಂತ ಪ್ರಮುಖವಾದಂಥ ಪ್ರಕ್ರಿಯೆಯಾಗಿದೆ. ಕಲಿಕೆ ಆದಮೇಲೆ ಮೌಲ್ಯಾಂಕನ ಆಗಲೇಬೇಕು, ಇದು ಅತ್ಯಂತ ಪ್ರಮುಖ. ಸೆಕೆಂಡ್ ಪಾಯಿಂಟು, ಕಲಿಕೆಯ ನಂತರ ವಿದ್ಯಾರ್ಥಿಯ ಸಾಧನೆಯನ್ನು ಮೌಲ್ಯಾಂಕನ ಮಾಡುವುದು. ಕಲಿಕೆಯ ನಂತರ ವಿದ್ಯಾರ್ಥಿಯ ಸಾಧನೆ ಏನು ಮಾಡ್ತೀವಿ, ಮೌಲ್ಯಾಂಕನ ಮಾಡ್ತೀವಿ. ಏನು ಸಾಧನೆ ಮಾಡಿದ್ದಾನೆ, ಆ ಕಲಿಕೆ ಆದ ನಂತರ ವಿದ್ಯಾರ್ಥಿಯ ಸಾಧನೆ ಏನಾಗಿದೆ ಅಂತಕ್ಕಂಥದ್ದು ಮೌಲ್ಯಾಂಕನ ಮಾಡ್ತಕ್ಕಂಥದ್ದು. ಕಲಿಕೆಯ ಸಮಯದಲ್ಲಿಯೇ ಮೌಲ್ಯಾಂಕನ ನಡೆಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ನೋಡಿ. ಕಲಿಕೆಯ ಸಮಯ, ಕಲಿಕೆ ನಡೀತಾ ಇದೆ,
ಆದರೆ ಅದರ ಸಮಯದಲ್ಲೇ ಕಲಿಕೆ ನಡೆಯುವಂಥ ಸಮಯದಲ್ಲೇ ಮೌಲ್ಯಾಂಕನವನ್ನು ಮಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವಿವಿಧ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳನ್ನು ಬಳಸುವುದು. ವಿವಿಧ ಮೌಲ್ಯಮಾಪನ ಸಾಧನಗಳು ಮತ್ತು ತಂತ್ರಗಳನ್ನು ಬಳಸ್ಕೊಂಡು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು. ವಿದ್ಯಾರ್ಥಿಗಳ ಕಲಿಕೆಯ ಪ್ರಗತಿಗೆ ನಿರಂತರ ಮಾಹಿತಿ ನೀಡುವುದು. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪ್ರಗತಿ ಆಗ್ತಾ ಇದೆಯೇ ಇಲ್ಲ ಅದರ ಬಗ್ಗೆ ಕಂಟಿನ್ಯೂಯಸ್ ಆಗಿ ಫೀಡ್ಬ್ಯಾಕ್ ಕೊಡ್ತಕ್ಕಂಥದ್ದು, ನಿರಂತರ ಮಾಹಿತಿಯನ್ನು ಅಂದರೆ ಫೀಡ್ಬ್ಯಾಕನ್ನು ಕೊಡ್ತಕ್ಕಂಥದ್ದು, ನೀಡ್ತಕ್ಕಂಥದ್ದು. ಮೌಲ್ಯಾಂಕನದ ಉದ್ದೇಶ ಅಂಕ ನೀಡುವುದಲ್ಲ, ಕಲಿಕೆಯನ್ನು ಉತ್ತಮಗೊಳಿಸುವುದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೌಲ್ಯಾಂಕನ ಅಂತ ಹೇಳಿದ್ರೆ ಕೇವಲ ಮಾರ್ಕ್ಸ್ ಕೊಡಬೇಕು ಅಂತಕ್ಕಂಥದ್ದು ಅಂದ್ಕೊಂಡಿದ್ದೀವಿ ನಾವು. ಮೌಲ್ಯಾಂಕನದ ಉದ್ದೇಶ ಅಂಕ ನೀಡುವುದಲ್ಲ, ಕಲಿಕೆಯನ್ನು ಉತ್ತಮಗೊಳಿಸುವುದು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಮೌಲ್ಯಾಂಕನ ಕೇವಲ ಕಲಿಕೆಯ ನಂತರ ನಾವು ಮಕ್ಕಳಿಗೆ ಅಂಕ ನೀಡೋದು ಅಂತಕ್ಕಂಥದ್ದು ನಾವೇನು ಅಂದ್ಕೊಂಡಿದ್ದೀವಿ ಅದು ತಪ್ಪು. ಕಲಿಕೆಯ ಸಮಯದಲ್ಲೇ ಮೌಲ್ಯಾಂಕನ ನಡೆಯುತ್ತೆ ಮತ್ತು ನಿರಂತರವಾದಂಥ ಮಾಹಿತಿ ನಾವು ಈ ಒಂದು ಮೌಲ್ಯಮಾಪನದಿಂದ ಪಡ್ಕೊಳ್ತೀವಿ. ಮತ್ತು ಮೌಲ್ಯಮಾಪನ ಉದ್ದೇಶ ಕಲಿಕೆ ನೀಡುವುದಲ್ಲ, ಕಲಿಕೆಯನ್ನು ಉತ್ತಮಗೊಳಿಸುವುದು. ಇದೆಲ್ಲ ನೀವು ಪಾಯಿಂಟ್ಸ್ಗಳನ್ನು ಹಾಕಿದ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದುವರೆಗೆ ನಾನು 5 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಏನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ನನ್ನ ಈ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳು ನಿಮ್ಗೆ ಇಷ್ಟ ಆಗಿದ್ದೇ ಆದಲ್ಲಿ ನನ್ನ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾನು DLED ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಕ್ವಶನ್ಸ್ಗಳನ್ನು, ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. MCQ, 2 ಮಾರ್ಕ್ಸು, 5 ಮಾರ್ಕ್ಸು ಪ್ರತಿಯೊಂದು ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ನಿಮಗೆ ಬಹಳ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡುವಂಥ ಹೊಸ ವೀಡಿಯೋಗಳು ಏನಾಗುತ್ತೆ ನಿಮಗೆ ಬೇಗ ತಲುಪುತ್ತೆ ಮತ್ತು ನಿಮಗೆ ಅತಿ ಹೆಚ್ಚು ಅಂಕಗಳು ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ ನಿಮಗೆ ಸಿಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತೇಳಿ ನನ್ನ ವೀಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಂಥೇಳಿ ನಾನಿಲ್ಲಿ ನನ್ನ ವೀಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.